ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮ್ಮ ಹತ್ರ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಮನೇಲೆ ಕೂತ್ಕೊಂಡು ಮಾಡುವಂಥದ್ದು. ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ಇದೆ. ಇದು ಬಂದು ಏಜ್ ಲಿಮಿಟೆಡ್ ಏನೂ ಇಲ್ಲ. ಇದಕ್ಕೆ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಎರಡೂ ಕೂಡ ಬೇಕು. ಎರಡರಲ್ಲಿ ಒಂದು ಬೇಕಾಗಿಲ್ಲ, ಎರಡೂ ಬೇಕು. ವೈಫೈ ಕನೆಕ್ಷನ್ ಇರಬೇಕು. ಡಿಶ್ ಟಿವಿ ಕಡೆಯಿಂದ ಹೈರ್ ನಡೀತಾ ಇದೆ. ಸೊ ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಅಂದರೆ ಇಲ್ಲಿ ಡಿಶ್ ಟಿವಿ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸುತ್ತೆ. ಡಿಶ್ ಟಿವಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆನೆ ನಿಮಗೆ ಒಂದು ಈ ಥರ ಓಪನ್ ಆಗುತ್ತೆ. ಅದನ್ನು ನೀವು ಡೆಸ್ಕ್ಟಾಪ್ ಸೈಟ್ ಅಂತ ಅಂದ್ಬಿಟ್ಟು ಮಾಡ್ಕೊಬೋದು. ಮಾಡಿಕೊಂಡ್ರೆ ನಿಮಗೆ ಕಾಣಿಸುತ್ತೆ. ಇಲ್ಲ ಅಂತಂದರೆ ನೀವು ಈ ಥರನೇ ಸ್ಕ್ರಾಲ್ ಮಾಡ್ಬೋದು ಮೊಬೈಲಲ್ಲೇ. ಕೆಳಗಡೆ ನೀವು ಸ್ಕ್ರಾಲ್ ಮಾಡ್ತಾ ಹೋದರೆ ಅಲ್ಲಿ ಕಂಪನಿ ಅಥವಾ ಕೆರಿಯರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಕಂಪನಿಲಿ ನೀವೇನಾದರೂ ಕೆರಿಯರ್ ಆಪ್ಷನ್ ಇರಲಿಲ್ಲ ಅಂದರೆ ಕಂಪನಿ ಆಪ್ಷನ್ನ ನೀವು ಕ್ಲಿಕ್ ಮಾಡಿದರೆ ಕೆಳಗಡೆ ಕೆರಿಯರ್ ಆಪ್ಷನ್ ಇರುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ. ಇಲ್ಲಿ ಕೆಳಗಡೆನೇ ಕಂಪನಿ ಅಂತ ಆಪ್ಷನ್ ಇದೆ. ಸೊ ಅಲ್ಲಿ ನಿಮಗೆ ಕೆರಿಯರ್ ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಪನೀಸ್ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಇದನ್ನು ನೀವು ಓದ್ಕೊಬೋದು. ಇಲ್ಲ ಅಂತಂದರೆ ಹಾಗೆ ಮೇಲ್ಗಡೆನೆ ರೈಟ್ ಸೈಡಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇದು ಬಂದು ಕರೆಂಟ್ ಓಪನಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಸ್ಕ್ರೋಲ್ ಮಾಡಿ ಓದ್ತಾ ಹೋಗಿ. ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಅರ್ನ್ ಫ್ರಮ್ ಹೋಮ್ ಆಪರ್ಚುನಿಟಿ ಫಾರ್ ಸ್ಟೂಡೆಂಟ್ಸ್ ಆರ್ ಹೌಸ್ ವೈಫ್ಸ್ ರಿಟೈರ್ಡ್, ಈ ಥರ ಒಂದು ಇದಿದೆ ನೋಡಿ ಜಾಬ್ ಡಿಸ್ಕ್ರಿಪ್ಷನ್. ಅದನ್ನು ಓದ್ಕೊತ ನೀವು ಇಲ್ಲಿ ಕೆಳಗಡೆ ಅಪ್ಲೈ ನೋನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಹೆಸರು, ಪ್ರೆಸೆಂಟ್ ಸಿಟೀಸ್ ಇದನ್ನೆಲ್ಲ ನೀವು ಹಾಕ್ತಾ ಹೋಗಿ. ಅಷ್ಟೊಂದೇನು ಕಷ್ಟ ಆಗೋಲ್ಲ. ಫಾರ್ಮ್ ಫಿಲ್ ಮಾಡಲಿಕ್ಕೆ ಈಸಿ ಇದೆ. ನೀವು ಯಾವ್ದು ನಿಮ್ಮ ಹತ್ರ ಅವೈಲಬಲ್ ಇದೆ ಜಿಮೇಲ್ ಐ ಡಿನ ಹಾಕಿ. ಇದು ಬಂದು ಲೊಕೇಶನ್ ಸ್ಟೇಟಸ್. ನೀವು ಪುಣೆ, ಹೈದ್ರಾಬಾದ್ ಈ ಥರ ಇದ್ದರೆ ಅಲ್ಲಿ ಸೆಕೆಂಡ್ ಆಪ್ಷನ್ ಒತ್ತಬೇಕು. ಥರ್ಡ್ ಆಪ್ಷನ್ ಬಂದು ನೀವು ಡೆಲ್ಲಿ, ಮುಂಬೈಲಿ ಇದ್ದೀನಿ ಅಂತ ಹಾಕ್ಬೋದು. ಎರಡೂ ಇಲ್ಲ ಅಂತಂದರೆ ಮಾತ್ರ ಫಸ್ಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ, ಪ್ರೆಸೆಂಟ್ ಆ್ಯಕ್ಟಿವಿಟಿ ಇರೋದನ್ನ ಹಾಕಿ, ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಇವಾಗ ನೀವು ಇದ್ದರೆ ಅಂದರೆ ಎಜುಕೇಷನ್ ಮಾಡ್ತಾ ಇದ್ದರೆ ಅದನ್ನು ಹಾಕಿ. ಹ್ಯಾವಿಂಗ್ ಓನ್ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್ ಅದನ್ನು ಮಾತ್ರ ಕಂಪಲ್ಸರಿ ಎಸ್ ಅಂತ ಕೊಡಿ. ವಿಂಡೋಸ್ ಬಂದು 10 ಮೇಲೆ ಎಬೋವ್ ಇರಬೇಕು. ಮತ್ತು CPU ಪ್ರೊಸೆಸರ್ ಬಂದು ಅಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲೇ ಇರುತ್ತೆ ನೋಡಿ, ಅದು ಬಂದು i5ನೇ ಇರಬೇಕು. ಅಲ್ಲಿ ನಿಮಗೆ ಡೆಸ್ಕ್ಟಾಪಲ್ಲಿ CPU ಹತ್ರ ಹೋದರೆ ನಿಮಗೆ ಅದು ಕಾಣಿಸುತ್ತೆ. ರ್ಯಾಮ್ ಕೂಡ ಅಲ್ಲೇ ಇರುತ್ತೆ. ಅದನ್ನು ನೋಡಿ ನೀವು ಇದಕ್ಕೆ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲೇಬೇಕು. ಸೊ ಲ್ಯಾಪ್ಟಾಪ್ ಇದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಸೊ 5G ಬಂದು 5GB ಎಬೋವ್ ಅಂತಲೇ ಹಾಕಿ ರ್ಯಾಮ್ಗೆ. ಸೊ ಹ್ಯಾವಿಂಗ್ ಸ್ಮಾರ್ಟ್ಫೋನ್ ಎಸ್, ಇಂಟರ್ನೆಟ್ ಟೈಪ್ ಎಸ್, ಹೆಡ್ಫೋನ್ ಗುಡ್ ಕ್ವಾಲಿಟಿ ಎಸ್. ಲ್ಯಾಂಗ್ವೇಜಸ್ ಬಂದು ನಿಮಗೆ ಕಂಪಲ್ಸರಿ ಹಿಂದಿ, ಇಂಗ್ಲೀಷ್ ಬರಬೇಕು. ನಿಮ್ಮ ರಿಲಿಜಿಯನ್ ಲ್ಯಾಂಗ್ವೇಜ್ ಏನಿದೆಯೋ ಅದನ್ನು ಕನ್ನಡ ಅಂತ ಹಾಕ್ಕೊಳ್ಳಿ. ನಿಮ್ದು ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ. ಸೊ ಇದು ಬಂದು ಡಿಶ್ ಟಿವಿ ವೆಬ್ಸೈಟ್ ಕಡೆಯಿಂದ ನಮಗೆ ಈ ಮಾಹಿತಿ ಸಿಕ್ಕಿದೆ ಅಂತ ಹಾಕಿ.